ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇವತ್ತು ಹೊಸದೊಡ್ಕು ನಿನ್ನೆ ಯುಗಾದಿ ಹಬ್ಬ ಕೂಡ ಮುಗೀತು. ಇವತ್ತು ಎಲ್ಲ ನಾನ್ ವೆಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಮನೇಲಿ ನಾನ್ ವೆಜ್ ಎಲ್ಲ ಮಾಡಿದ್ದಾಯಿತು. ಏನೇನು ಮಾಡಿದ್ದೀನಿ ಅಂತ ಜಸ್ಟ್ ಕ್ಲಿಪ್ ತೊಗೊಂಡಿದ್ದೀನಿ, ಇಲ್ಲಿ ಆ್ಯಡ್ ಮಾಡ್ತೀನಿ. ಅದನ್ನು ನೋಡಿ ವೀಡಿಯೋ ಎಲ್ಲ ಏನು ಮಾಡೋಕ್ಕೋಗಿಲ್ಲ, ಬಿಕಾಸ್ ತುಂಬ ಸುಸ್ತಾಗ್ತಾಯಿತ್ತು. ಅಡುಗೆ ಮಾಡೋಷ್ಟರಲ್ಲೇ ಸಾಕಾಗಿತ್ತು. ಆ್ಯಂಡ್ ಅದನ್ನು ವೀಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇದ್ದಿದ್ದಿಲ್ಲ ನನಗೆ. ಸೊ ಹಾಗಾಗಿ ಏನೇನು ಮಾಡಿದ್ದೀನಿ ಅಂತ ಮಾತ್ರ ಆ್ಯಡ್ ಮಾಡಿದ್ದೀನಿ. ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಅಲ್ವಾ ಇವತ್ತು ಹೊಸದೊಡ್ಕು. ಸೊ ಹಾಗಾಗಿ ಮುದ್ದೆ, ಮಟನ್ ಸಾಂಬಾರು ಮಾಡಿದ್ದೆ. ಮಟನ್ನು ಚೀಟಿಯಲ್ಲಿ ಕೊಟ್ಟಿದ್ದರು ಆ್ಯಂಡ್ ರೈಸು, ಅದ್ರ ಜೊತೆಗೆ ಬಿರಿಯಾನಿ ಸ್ವಲ್ಪ ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೆ. ಯಾವಾಗಲೂ ಕಬಾಬ್ ಮಾಡೋದಿದ್ದೇ ಇರುತ್ತೆ. ಬೆಳ್ಳುಳ್ಳಿ ಕಬಾಬ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾರ್ಮಲ್ ಸೌತೆಕಾಯಿ, ಈರುಳ್ಳಿ ಆ ಥರದ್ದು. ಸೊ ಇಷ್ಟು ಇತ್ತು ಐಟಮ್ಸು. ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಪಾಪನೂ ಹಸ್ಬೆಂಡು ಅಷ್ಟೇ, ಇಬ್ಬರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದರು. ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ನಾರ್ಮಲ್ ಕಬಾಬ್ಗಿಂತ ಈ ಕಬಾಬ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಾಪು ನೋಡಿ ಪ್ಲೇನ್ ಕೇಸ್ ಎಲ್ಲ ಕೊಡ್ತಿದ್ದಾರೆ. ನಾನು ಯುಗಾದಿ ಚೀಟಿ ಹಾಕಿದ್ವಿ, ಅಂದರೆ ಯುಗಾದಿ ಹಬ್ಬಕ್ಕೋಸ್ಕರನೇ ವರ್ಷದಿಂದ ಇಷ್ಟಿಷ್ಟು ಅಂತ ಕಟ್ಕೊಂಡು ಬಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಏನೇನು ಬೇಕೋ ಅದರ ಐಟಮ್ಸ್ ಎಲ್ಲ ಕೊಡ್ತಾರೆ. ಸೊ ಆ ಥರ ಚೀಟಿ ಹಾಕಿದ್ದೆ. ಅದರಲ್ಲೇ ಮಟನ್ ಎಲ್ಲ ಕೊಟ್ಟಿದ್ದರು. 2 kg ಮಟನ್ ಏನೋ ಕೊಟ್ಟಿದ್ದರು. ಚಿಕನ್ನು ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ನನಗೆ ಚಿಕನ್ ಏನೋ ಅವಶ್ಯಕತೆ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಚಿಕನ್ ಬೇಡ ಅಂತ ಹೇಳಿದ್ದೆ. ಅದ್ರ ಬದಲಿಗೆ ವೆಸಲ್ಸ್ ಅಂದರೆ ಪಾತ್ರೆ ಆ ಥರದ ಐಟಮ್ಸ್ ಎಲ್ಲ ಮತ್ತು ಎಕ್ಸ್ಟ್ರಾ ಗಿಫ್ಟ್ ಎಲ್ಲ ಕೊಡ್ತಾರೆ. ಅದಿನ್ನೂ ಕೊಟ್ಟಿಲ್ಲ. ಬಟ್ ಅದ್ರ ಜೊತೆಗೆ ಇಲ್ಲಿ ಒಂದು ಮೂಟೆ ಐಟಮ್ ಇದೆ, ಅಂದರೆ ರೇಷನ್ ಐಟಮ್ ಇದೆ. ಏನೇನು ಕೊಟ್ಟಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ಆ್ಯಂಡ್ ಇದು ನಾನು ಅಮ್ಮ ಮನೆ ಹತ್ರ ಹಾಕಿದ್ದು. ಸೊ ಹಾಗಾಗಿ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದರು. ಇದರಲ್ಲಿ ಏನೇನಿದೆ ಅಂತ ನಿಮ್ಮ ಜೊತೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಇದೊಂಥರ ಚೆನ್ನಾಗಿರುತ್ತೆ. ವರ್ಷ ಎಲ್ಲೆಲ್ಲೋ ಕಳಿತೀವಿ ದುಡ್ಡು. ಒಂದು ಜಸ್ಟ್ 300 ರುಪೀಸ್ ಅಷ್ಟೇ. ನಾನು 300 ರುಪೀಸ್ ಮಂತ್ಲಿ ಪೇ ಮಾಡಿದ್ದಷ್ಟೇ. ಒಂದು 12 ಮಂತ್ಸ್ ಕಟ್ಟಿದ್ರೆ ಅದೊಂದು ಜಾಗದಲ್ಲಿರುತ್ತೆ. ಒಂದೇ ಸಲ ನಮಗೆ ಮನೆಗೆ ಬೇಕಾಗಿರೋ ರೇಷನ್ನು, ಈ ಥರ ನಾನ್ ವೆಜ್ ಆ ಥರದ್ದೆಲ್ಲ ಬರುತ್ತೆ. ಸೊ ಹಾಗಾಗಿ ಒಳ್ಳೆಯದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಾಕಿದ್ದೆ. ಅಮ್ಮ ಮನೇಲಿದ್ದಾಗ ಅಮ್ಮ ವರ್ಷನೂ ಹಾಕೋರು. ಸೊ ಅದನ್ನು ನೋಡ್ಕೊಂಡು ನಾನು ಕೂಡ ಇವಾಗ ಹಾಕ್ತಾ ಇದ್ದೀನಿ. ಸೊ ಬನ್ನಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಇದು ಸನ್ಪ್ಯೂರ್ ಆಯಿಲು 2 ಲೀಟರ್ ಕೊಟ್ಟಿದ್ದಾರೆ. ಮತ್ತು ಶುಗರ್, ಇದು ಲೂಸ್ ಶುಗರ್, ಪ್ಯಾಕೆಟ್ ಏನಲ್ಲ, ನಾರ್ಮಲ್ ಲೂಸ್ ಬರುತ್ತಲ್ಲ ಅದು 1 kg ಕೊಟ್ಟಿದ್ದಾರೆ. ಮತ್ತು ಇದು ಕಡಲೆ ಹಿಟ್ಟು, ಬೋಂಡ ಎಲ್ಲ ಮಾಡ್ತೀವಲ್ಲ ಅದು. ಆ್ಯಂಡ್ ಹೆಸರು ಬೇಳೆ, ಇದು 1 kg ಇದೆ. ಆ್ಯಂಡ್ ಇದು ವೆಜಿಟೇಬಲ್ ಆಯಿಲು, ಒಂದು 1/4 ಲೀಟ್ರ್ ಅನ್ಸುತ್ತೆ, ಚಿಕ್ಕದೊಂದು ನಾರ್ಮಲ್ ಪ್ಯಾಕೆಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೈದಾ ಹಿಟ್ಟು, 1 kg ಮೈದಾ ಹಿಟ್ಟು. ಆ್ಯಂಡ್ ಆಲ್ಮೋಸ್ಟ್ ಇದರಲ್ಲಿ ಅಂದರೆ ಹಬ್ಬಕ್ಕೆ ಏನೇನು ಬೇಕಾಗಿರೋ ಐಟಮ್ಸ್ ಎಲ್ಲ ಇರುತ್ತೆ. ಮುಂಚೆನೇ ಕೊಟ್ಟಿದ್ದರು, ಬಟ್ ನಾವೇ ಹೋಗಿ ತೊಗೊಂಡು ಬರೋದು ಲೇಟ್ ಮಾಡಿದ್ವಿ. ಅಮ್ಮ ಮನೇಲೇ ಇತ್ತಲ್ಲ, ನಿಧಾನಕ್ಕೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ 1/2 kg ಕಡಲೆಕಾಳು ಮತ್ತು 1/2 kg ಹೆಸರು ಕಾಳಿದು. ಸೊ ಇದರಲ್ಲಿ ಇನ್ನೂ ಐಟಮ್ಗಳಿದೆ, ಅದನ್ನು ಆಮೇಲೆ ನೋಡೋಣ. ಆ್ಯಂಡ್ ಇಲ್ಲಿ ತುಪ್ಪ, 100 ಗ್ರಾಮ್ ತುಪ್ಪ ಪ್ಯಾಕೆಟ್ ಇದು. 1 kg ಚಿರೋಟಿ ರವೆ, ಇದು ಚಿಕ್ಕದು ಬರುತ್ತಲ್ಲ, ಕೇಸರಿ ಬಾತು ಮತ್ತು ಕೆಲವೊಬ್ಬರು ಒಬ್ಬಟ್ಟಿಗೂ ಕೂಡ ಹಾಕ್ತಾರೆ. ಸೊ ಆ ರವೆ. ಮತ್ತು ಇಲ್ಲೊಂದು ಚಿಕ್ಕದು ಪ್ಯಾಕೆಟ್ದು ಶಾವಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಹರಳೆಣ್ಣೆ. ನಮ್ಮನೇಲಿ ಹರಳೆಣ್ಣೆ ತುಂಬ ಯೂಸ್ ಆಗುತ್ತೆ, ಬಿಕಾಸ್ ನಮ್ಮ ಹಸ್ಬೆಂಡಿಗೆ ತುಂಬ ಅವಾಗವಾಗ ತಲೆ ಬರ್ತಾ ಇರುತ್ತೆ. ಹರಳೆಣ್ಣೆ ತಲೆಗೆ ಒಳ್ಳೆಯದು, ಬಟ್ ನಾನು ಯೂಸ್ ಮಾಡಲ್ಲ, ಅವರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಹಬ್ಬದ ಟೈಮಲ್ಲೆಲ್ಲ ಇವಾಗ ಹಚ್ಕೊಂಡು ಸ್ನಾನ ಮಾಡೋಕ್ಕೆಲ್ಲ ಬೇಕಲ್ಲ. ಸೊ ಹಾಗಾಗಿ ಇದನ್ನು ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಇದು 100 ಗ್ರಾಮ್. ಅದ್ರ ಜೊತೆಲಿ ತೊಗರಿಬೇಳೆ, 2 kg ತೊಗರಿಬೇಳೆ. ನಮ್ಮ ಮನೇಲಿ ಜಾಸ್ತಿ ಯೂಸ್ ಆಗೋದೇ ಇದು, ಬಿಕಾಸ್ ನಾನು ಎಲ್ಲದಕ್ಕೂ ಆಲ್ಮೋಸ್ಟು ತೊಗರಿಬೇಳೆನೇ ಯೂಸ್ ಮಾಡೋದು. ಇದು 1 kg ಕಡಲೆಬೇಳೆ, ವಡೆ ಗಿಡೆ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ಬೆಲ್ಲ,
ಇದು ಮೇ ಬಿ 2 kg ಇದೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ರೈಸ್ ಇದೆ, ರೈಸ್ ಪ್ಯಾಕೆಟು ಇಲ್ಲಿ 10 kg ಪ್ಯಾಕೆಟ್ ಇದೆ ರೈಸು. ಅದು 10 kg ರೈಸ್ ಕೂಡ ಕೊಟ್ಟಿದ್ದಾರೆ. ಇದಲ್ದಲೇ ಇನ್ನೂ ಒಂದು ಗಿಫ್ಟ್ ಐಟಮ್ಸ್ ಥರ ಏನಾದರೂ ಸ್ಟೀಲ್ದು ಆ ಥರದ್ದು ಏನಾದ್ರು ಒಂದು ಕೊಡಬೇಕು. ಆ್ಯಂಡ್ ಅದ್ರ ಜೊತೆಗೆ ನಾನು ಚಿಕನ್ ಬೇಡ ಅಂತ ಹೇಳಿದ್ನಲ್ಲ, ಸೊ ಅದ್ರದ್ದು ಕಾಂಪ್ಲಿಮೆಂಟ್ರಿ ಆಗಿ ಏನಾದರೂ ಒಂದು ಐಟಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡಿ ಇಷ್ಟೆಲ್ಲ ಬಂದಿದೆ. ಆ್ಯಂಡ್ ಇದೊಂದು ಚಿಕ್ಕ ಪ್ಯಾಕೆಟಲ್ಲಿ ಮೇ ಬಿ ಇದು ಚಿಕನ್ಗೆ ಯೂಸ್ ಮಾಡೋ ಐಟಮ್ಸು ಅನಿಸುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ 10 rupees ಪ್ಯಾಕೆಟ್ಗಳು ಬರುತ್ತಲ್ಲ ಅದು. ಮಟನ್ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಬಟ್ ಎಲ್ಲ ಬ್ರ್ಯಾಂಡೆಡೇ ಕೊಟ್ಟಿದ್ದಾರೆ. ತೇಜು, ಎಲ್ಲ ತೇಜುನೇ ಕೊಟ್ಟಿದ್ದಾರೆ. ಆ್ಯಂಡ್ ಅರಶಿನ ಪುಡಿ, ಕಬಾಬ್ ಪೌಡರ್, ಆಲ್ಮೋಸ್ಟ್ ನಮ್ಮ ಮನೇಲಿ ಕಬಾಬ್ ಪೌಡ್ರು ತೇಜುನೇ ಯೂಸ್ ಮಾಡೋದು ನಾವು. ಸೊ ಹಾಗಾಗಿ ಚಿಲ್ಲಿ ಪೌಡರು, ಮತ್ತು ಚಿಕನ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಬಿರಿಯಾನಿ ಪೌಡ್ರು, ಮತ್ತು ಒಂದು ಚಿಕ್ಕದು ಒಂದು 10 ಪ್ಯಾಕೆಟ್ ಇರೋ ಥರ ಹಪ್ಪಳ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಐಟಮ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅದೊಂದು ಕೊಡಬೇಕು. ಅದೆಲ್ಲ ಎತ್ತಿ ಇಟ್ಟ ಮೇಲೆ ಸ್ವಲ್ಪ ನನಗೆ ಡಿಮಾರ್ಟ್ ಶಾಪಿಂಗ್ ಮಾಡೋದಿತ್ತು. ಕೆಲವೊಂದು ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಡಿಮಾರ್ಟಿಗೆ ಬಂದಿದ್ದೀವಿ. ಇನ್ನೇನು ಡೆಲಿವರಿ ಹತ್ರ ಬರ್ತಾಯಿದೆ. ಡೆಲಿವರಿಗೆ ಅಂದರೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಏನೇನು ಬೇಕು, ಕೆಲವೊಂದು ಐಟಮ್ಸು ಡಿಮಾರ್ಟಲ್ಲಿ ಏನೇನು ಸಿಗುತ್ತೆ ಈ ಥರ ಕ್ಲಾತ್ ಎಲ್ಲ ತೊಗೋಬೇಕು, ಇನ್ನೂ ಶಾಪಿಂಗ್ ಮಾಡಬೇಕು. ಅದನ್ನೆಲ್ಲ ತೊಗೊಳ್ಳೋಣ, ಅಂದರೆ ವಾಶ್ ಮಾಡೋಕ್ಕೆ ಅದೆಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗೊಳಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ತೊಗೊಂಡು ಬಿಲ್ ಹಾಕಿಸ್ಕೊಂಡು ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗೋಣ ಅಂತ ಹೋದ್ವಿ. ಬಿಕಾಸ್ ಮನೇಲಿ ತಟ್ಟೆ ಸ್ಟ್ಯಾಂಡ್ ಇಲ್ಲ, ತಟ್ಟೆ ಸ್ಟ್ಯಾಂಡ್ ತೊಗೋಬೇಕಾಗಿತ್ತು. ನಮ್ಮದು ಕಿಚನು ತುಂಬ ಚಿಕ್ಕದಾಗಿರೋದ್ರಿಂದ ಕೆಲವೊಂದು ಮಾಡೆಲಲ್ಲಿ ನೋಡ್ತಾ ಇದ್ದೆ ನಾನು ಹಳೇ ಥರದ್ದು, ಬಟ್ ಅದು ಸಿಕ್ಕಿಲ್ಲ ನನಗೆ. ಆ್ಯಂಡ್ ಈ ಥರದ್ದು ಸಿಕ್ತು. ಸರಿ ಹೋಗಲಿ ಅದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೇ ತೊಗೊತಾ ಇದ್ದೀವಿ. ಕಿಚನ್ ಚಿಕ್ಕದಾಗಿರೋದ್ರಿಂದ ತುಂಬ ಗಜಿಬಿಜಿ ಅನಿಸುತ್ತೆ. ಸೊ ಹಾಗಾಗಿ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ತೊಗೊತಾ ಇದ್ದೀವಿ. ಇಲ್ಲಿಂದ ಇವಾಗ ಮಧ್ಯಾಹ್ನ ಬೇರೆ ಆಗಿತ್ತು, ಹೊಟ್ಟೆ ಬೇರೆ ಹಸಿತಾಯಿತ್ತು, ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನನ್ನ ಪಾಪು ನಾನು ಎತ್ಕೊಂಡು ಬರ್ತೀನಿ, ನನ್ನ ತಲೆ ಮೇಲೆ ಇಕ್ಕು ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ದ. ಆಮೇಲೆ ಅವ್ರ ಅಪ್ಪ ಎತ್ತಿಕ್ಕಿದ್ರೆ ನನ್ನ ಕೈಲಿ ಆಗಲ್ಲ, ಇಳಿಸಿ 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 ಅಂತೆಲ್ಲ ಇದು ಮಾಡ್ತಾಯಿದ್ದ. ನೋಡಿ ಏನಾದರೂ ಒಂದು ಇದೇ ಥರ ಮಾಡ್ತಾನೇ ಇರ್ತಾನೆ, ಸುಮ್ಮನೆ ಇರಲ್ಲ. ಸೊ ಅವ್ನ ಜೊತೇಲಿ ಬಂದಾಗ ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ಅಲ್ಲಿ ಒಂದು ಹೆಣ್ಮಗುದು ಕ್ಯೂಟಾಗಿರೋ ಡ್ರೆಸ್ ನೋಡಿದೆ, ತುಂಬ ಖುಷಿ ಆಯಿತು. ಸೊ ನನಗೂ ಹೆಣ್ಮಗು ಆದರೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲೇ ಸಮೃದ್ಧಿ ಹೋಟೆಲ್ ಇತ್ತು, ಅಲ್ಲಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನ ಲಂಚಿಗೆ ಬಂದಿದ್ದೀವಿ. ಇಲ್ಲಿ ಕೆಳಗಡೆ ಹಾಕು ಅಬ್ಬಾ, ಸುಸ್ತಾಯಿತು. ಸೊ ಫೈನಲಿ ಎಲ್ಲ ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ದೆಲ್ಲ ಆಯಿತು. ಕೆಳಗಡೆ ಇಕ್ಕೋ, ಅಲ್ಲೇ ಬಿಸಾಕೋ. ನಮ್ಮ ಅಮ್ಮ ತಿನ್ನಕ್ಕೆ ಬಂದಿದ್ದಾನೆ. ಅಲ್ಲಿ ನೋಡಿ ಡಾಳ ಬಂದರು, ಮಮ್ಮ ತಗೊಂಡು. ಇವಾಗ ಲಂಚಿಗೆ ಬಂದಿದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಫುಲ್ ಮೀಲ್ಸೇ ತೊಗೊಂಡ್ವಿ 2. ನಾನೊಂದು, ಹಸ್ಬೆಂಡ್ ಒಂದು. ಪಾಪುಗೆ ಇದರಲ್ಲೇ ತಿನ್ಸೋಣ ಅಂತ ಹೇಳ್ಬಿಟ್ಟು, ಆದರೆ ಪಾಪು ನನಗೆ ಫುಲ್ ಬೇಕು, ನೀನು ಬೇರೆ ಏನಾದರೂ ತೊಗೋ ಅಂತ ಆಟ ಮಾಡ್ತಾಯಿದ್ದ. ಆಮೇಲೆ ಓಕೆ ಬಾ, ನಾನು ನೀನು ಇಬ್ಬರು ತಿನ್ನೋಣ ಅಂತ ಹೇಳ್ಬಿಟ್ಟು ಇಬ್ಬರು ಅದರಲ್ಲೇ ತಿಂದ್ವಿ. ಆ್ಯಂಡ್ ಇವಾಗ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದು ಅಷ್ಟೇ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.